ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸುಳ್ಳಿನಿಂದ ಬೆಳೆದವರು ಹುಲ್ಲಿನಂತೆ ಎಷ್ಟು ಬೇಗ ಬೆಳೆಯುತ್ತಾರೋ ಅಷ್ಟು ಬೇಗನೆ ಸುಟ್ಟು ಹೋಗುತ್ತಾರೆ. ಅದಕ್ಕೆ ಸುಳ್ಳು ಹೇಳಬಾರ್ದು. ಯಾವಾಗಲೂ ಏನೇ ಹೇಳಿದ್ರು ದಿಟ ಹೇಳಬೇಕು. ಸತ್ಯದಿಂದ ಬೆಳೆದವರು ಆಲದ ಮರದಂತೆ ಬೆಳೆಯುವುದು ನಿಧಾನವಾದರೂ ಬೆಳೆದ ನಂತರ ಅವರ ಮೌಲ್ಯ ಅಪಾರ ಸಂಖ್ಯೆಯಲ್ಲಿ ಇರುತ್ತದೆ. ಗೊತ್ತಾಯ್ತಾ? ನಾವು ಯಾವುದೇ ಆಗಲಿ ನಿಧಾನ ಆದರಾಗಲಿ ನಿಧಾನ ಆಗಲಿ ನಾವು ಸುಳ್ಳು ಹೇಳ್ಕೊಂಡು ಬದುಕಬಾರ್ದು. ಸುಳ್ಳು ಹೇಳ್ದಲೇನೆ ಇನ್ನೊಬ್ರಿಗೆ ಒಳ್ಳೆ ರೀತಿ ಬದುಕಿದ್ರೆ ಒಳ್ಳೆಯದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕುಕ್ಕೆ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲ್ಲೂಕಿನಲ್ಲಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯವು ಅತ್ಯಂತ ಪ್ರಸಿದ್ಧವಾದುದು ಹಿಂದೂ ಪುಣ್ಯಕ್ಷೇತ್ರವಾಗಿದೆ. ಕುಮಾರಧಾರೆ ಮಿಂದೇವು ಕುಕ್ಕೆಲಿಂಗನ ಕಂಡೇವು ಕೊಪ್ಪರಿಗೆ ಅನ್ನ ಉಂಡೇವು ಎಂಬ ಪೂರ್ವ ನಾಣ್ಣುಡಿಯಂತೆ ಇಲ್ಲಿ ಪ್ರತಿದಿನವೂ ತಪ್ಪದೆ ಅನ್ನದಾನ ನಡೆಯುತ್ತಿದೆ. ಇತಿಹಾಸ ಪ್ರಸಿದ್ಧ ಮೂಲ ಮೃತ್ತಿಕೆ ಅಂದರೆ ಉತ್ತದ ಮಣ್ಣು ಇಲ್ಲಿಯ ಮುಖ್ಯ ಪ್ರಸಾದವಾಗಿರುತ್ತದೆ. ಸರ್ಪದೋಷ ಪೀಡಿತರಾಗಿ ಔಷಧಗಳಿಂದ ಶಮನವಾಗದಂತಹ ರೋಗಗಳಿಗೆ ನರಳುವವರು ಹಾಗೂ ಸಂತಾನವಿಲ್ಲದೇ ಇರುವವರು ಶ್ರೀ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಸೇವಾ ಕೈಂಕರ್ಯಗಳನ್ನು ನೆರವೇರಿಸಿ ಸಕಾಲ ಲಾಭಿಷ್ಟ ಸಿದ್ಧಿಯನ್ನು ಹೊಂದುತ್ತಿರುವುದು ಪ್ರಸಿದ್ಧವಾಗಿದೆ. ಜಾತಕಗಳಲ್ಲಿ ಸರ್ಪದೋಷ ಅಥವಾ ನಾಗದೋಷ, ಕಾಳಸರ್ಪದೋಷ ಇತ್ಯಾದಿ ದೋಷಗಳ ಕಾರಣದಿಂದ ಅನಾರೋಗ್ಯ, ತಡವಿವಾಹ, ವೈವಾಹಿಕ ಸುಖಭಂಗ, ಪುತ್ರಹೀನತೆ, ಗಂಡು ಸಂತಾನ ಇಲ್ಲದಿರುವುದು, ಸಂತಾನಹೀನತೆ, ಮಕ್ಕಳೇ ಆಗದಿರುವುದು, ಉದ್ಯೋಗದಲ್ಲಿ ಅಸಮಾಧಾನ ಇತ್ಯಾದಿ ತೊಂದರೆಗಳು ಅನುಭವಿಸುತ್ತಿರುವವರು ಈ ಮೇಲೆ ಹೇಳಲಾದ ಎಲ್ಲ ದೋಷಗಳಿಗೂ ಪರಿಹಾರ ಮಾಡಿಸಲು ಕರ್ನಾಟಕದಲ್ಲಿರುವ ಅತ್ಯಂತ ಪವಿತ್ರವಾದ ನಾಗರೂಪದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವಿರುವ ಕ್ಷೇತ್ರ ಎಂದರೆ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಪ್ರಪಂಚದ ನಾನಾ ಮೂಲೆಗಳಿಂದ ಭಕ್ತರು ಬಂದು ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಇತ್ಯಾದಿ ಸೇವೆ ಸಲ್ಲಿಸಿ ದೋಷಮುಕ್ತರಾಗಿ ಸುಖಜೀವನ ನಡೆಸುತ್ತಿದ್ದಾರೆ. ಕುಜ ದೋಷವಿರುವವರು ಸಹ ಇಲ್ಲಿ ಪರಿಹಾರ ಕಾಣುತ್ತಾರೆ. ಕಾರ್ತಿಕೀಯ ಸುಬ್ರಹ್ಮಣ್ಯ ಎಂದೆಲ್ಲ ಕರೆಸಿಕೊಳ್ಳುವ ಈ ದೇವರು ಕ್ಷೀರಪ್ರಿಯನು. ಭಕ್ತರ ದೋಷಗಳನ್ನು ಪರಿಹಾರ ಮಾಡುವ ಸಲುವಾಗಿಯೇ ಈ ಕ್ಷೇತ್ರವು ನೆಲೆಸ್ತಾನೆ ಅಂತ ಹೇಳ್ತಾರೆ. ನಾವು ಯಾವಾಗಲೇ ಆಗಲಿ ದೇವರವನ್ನು ಇದನ್ನು ನಾವು ಯಾವುದೇ ದೇವರಾಗಲಿ ಒಂದು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮಗೆ ಒಲಿತಾನೆ ಅನ್ನೋದನ್ನು ಇದರಿಂದ ಗೊತ್ತಾಗುತ್ತೆ. ಕುಕ್ಕೆ ಅಂದರೆ ಆ ಒಂದು ಸುಬ್ರಹ್ಮಣ್ಯನ ಭಕ್ತಿ. ಸುಬ್ರಹ್ಮಣ್ಯನ ಎಷ್ಟೇ ಮೈಲಿಗೆಯಿಂದ ಮಾಡಬಾರ್ದು, ಭಕ್ತಿಯಿಂದ ನಾವು ಆ ಸುಬ್ರಹ್ಮಣ್ಯನನ್ನು ಪೂಜೆ ಮಾಡಿದ್ರೆ ನಮಗೆಲ್ಲ ರೀತಿಯೂ ಒಳ್ಳೆಯದಾಗತ್ತೆ ಅಂತ ಹಿಂದೂರು ತಿಳಿಸಿದೆ. ನಾವು ಯಾವಲೇ ಏನೇ ಮಾಡಲಿ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮವನ್ನು ನಾವು ಬಿಡಬಾರ್ದು. ಆ ಸನಾತನ ಹಿಂದೂ ಧರ್ಮದಲ್ಲಿ ನಾವು ತಿಳ್ಕೊಂಡು ಹೋದರೆ ಬೇಕಾದಷ್ಟು ನಮಗೆ ತಿಳಿಯುತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳಿಯೋಣ. ದಿನಾಂಕ 9/7/2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ನಿಜಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಕೃಷ್ಣಪಕ್ಷ ತಿಥಿ ದಶಮಿ 3:46. ನಕ್ಷತ್ರ ಅಶ್ವಿನಿ, ಹಗಲು 11 ಗಂಟೆ 11 ನಿಮಿಷ, ಮಳೆ ಪುನರ್ವಸು 1ನೇ ಪಾದ, ರಾಹುಕಾಲ 2 ಗಂಟೆ 4 ನಿಮಿಷದಿಂದ 3:40, ಗುಳಿಕ ಕಾಲ 9:16ರಿಂದ 10:52, ಯಮಗಂಟ ಕಾಲ 6:04ರಿಂದ 7:40. ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಯೊಬ್ಬರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.